ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ SSC GD ರಿಸಲ್ಟ್ ಯಾವಾಗ ಬರುತ್ತೆ, ರಿಸಲ್ಟ್ ಬಂದ ನಂತರ ಫಿಸಿಕಲ್ ಯಾವ ತರನಾಗಿ ತಗೋತಾರೆ, ಹಾಗೆ ಮೆಡಿಕಲ್ ಯಾವ ತರನಾಗಿ ತಗೋತಾರೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಹೊಸಬರು ಇಲ್ಲಿಯವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ. ಜೊತೆಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಂತಹ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಗೆ ಕೂಡ ನೀವು ಜಾಯಿನ್ ಆಗಿ, ಅಲ್ಲಿನೂ ಕೂಡ ಹೊಸ ಹೊಸ ಅಪ್ಡೇಟ್ ಗಳನ್ನ ನಾನು ನೀಡ್ತಾ ಇರ್ತೀನಿ. ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. SSC GD 2024ರಲ್ಲಿ ಈ ಒಂದು ರಿಸಲ್ಟ್ ಇನ್ನೂ ಯಾಕೆ ಬಂದಿಲ್ಲ, ಇದಕ್ಕೆ ಕಾರಣಗಳು ಏನು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಈ SSC GDಗೆ ಮೊದಲಿಗೆ ಎಷ್ಟು ಪೋಸ್ಟ್ ಗಳನ್ನ ಕರೆದಿದ್ರು ಅಂತಂದ್ರೆ 26,000 ಹುದ್ದೆಗಳನ್ನ ಕರೆದಿದ್ರು. 26,000 ಹುದ್ದೆ ಕರೆದ ನಂತರ ಮತ್ತೆ ಇದಕ್ಕೆ 20,000 ಹುದ್ದೆಗಳನ್ನ ಏನ್ ಮಾಡಿದ್ರು ಅಂದ್ರೆ ಪ್ಲಸ್ ಆಗಿ ಮಾಡಿದ್ರು. ಒಟ್ಟು 46,000 ಹುದ್ದೆಗಳಾದವು. 26,000 ಹುದ್ದೆಗಳಿಗೆ ಏನಾಗಿತ್ತು ಅಂದ್ರೆ ಅದು ಮೊದಲಿಗೆ ಏನಾಗಿತ್ತು, ಆ ಒಂದು ಕ್ವಶನ್ ಪೇಪರ್ ಅನ್ನ ಚೆಕ್ ಆಗಿತ್ತು. ನಂತರ ಇದು 20,000 ಯಾಡ್ ಆದ ಕಾರಣ ಈಗ ಇದು 26ನಲ್ಲಿ ಪ್ಲಸ್ ಮಾಡ್ಬೇಕಲ್ಲ, ಆದ ಕಾರಣ ಇದನ್ನು ಕೂಡ ಈ SSC ರಿಸಲ್ಟ್ ಏನಾಗ್ತದ ಕಾರಣವಾಗ್ತೈತಿ. ಇವಾಗ ನೀವು ಏನ್ ಮಾಡ್ರಿ ಅಂದ್ರ 45ಕ್ಕಿಂತ ಪ್ಲಸ್ ಇದ್ದವರು ನೀವು ಫಿಸಿಕಲ್ ಅನ್ನ ತಯಾರಿ ಮಾಡ್ಕೊಳ್ಳಿ. ಯಾಕಂದ್ರೆ ಇಲ್ಲಿ 46,000 ಹುದ್ದೆಗಳಿದ್ದ ಕಾರಣ ನಿಮ್ದು 45ರಿಂದ ಮೇಲ್ಪಟ್ಟವರಿಗೆ ಈ ಫಿಸಿಕಲ್ ಎಲಿಜಿಬಿಲಿಟಿ ಆಗ್ಬಹುದು, ಅಥವಾ ಇದಕ್ಕಿಂತ ಹೆಚ್ಚಿಗೂ ಆಗ್ಬಹುದು. ಯಾಕೆ ನಾನು 45 ಮೇಲೆ ಇದ್ರ ಆದ್ರೂ ಆಗ್ಬಹುದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತೀನಿ ಅಂತಂದ್ರೆ ಅಪ್ಕಮಿಂಗ್ ನೋಟಿಫಿಕೇಶನ್ ಕೂಡ ಆಗಿದೆ SSC GDಗೆ. ಒಂದು ವೇಳೆ ಈ 2024ರಲ್ಲಿ 46,000 ಹುದ್ದೆಗಳಿಗೆ ನಿಮ್ದು ಏನಾದ್ರು ಕ್ವಾಲಿಫೈ ಆಗ್ಲಿಲ್ಲ ಅಂದ್ರೆ ಅಪ್ಕಮಿಂಗ್ ನೋಟಿಫಿಕೇಶನ್ ಗಳಿಗೆ ನೀವೇನಾಗ್ತೀರಿ ಅಂದ್ರೆ ಎಲಿಜಿಬಲ್ ಆಗ್ತೀರಿ. ಅದಕ್ಕೆ ಇವಾಗಿನಿಂದಾನೇ ನೀವು 45 ಪ್ಲಸ್ ಇದ್ದವ್ರು ಏನ್ ಮಾಡ್ರಿ, 100% ನಿಮ್ದು ಬರ್ಬೋದು. ನೀವೇನ್ ಮಾಡ್ರಿ, ಇದಕ್ಕಿಂತ ಜಾಸ್ತಿನೂ ಹೋಗ್ಬೋದು. ನೀವು ಒಂದು ಫಿಸಿಕಲ್ ತಯಾರಿಯನ್ನ ಮಾಡಿ. ಹಲವು ವಿದ್ಯಾರ್ಥಿಗಳು ಕಮೆಂಟ್ ಮಾಡ್ತಿದ್ರಿ, ಸರ್ ಈ ಒಂದು ಫಿಸಿಕಲ್ ಗೆ ನಾವು ಎಲಿಜಿಬಿಲಿಟಿ ಆದ ನಂತರ ಮೊದಲಿಗೆ ಏನ್ ಚೆಕ್ ಮಾಡ್ತಾರೆ ಸರ್, ಮೊದಲಿಗೆ ಏನು ರನ್ನಿಂಗ್ ಅನ್ನು ಬಿಡ್ತಾರಾ, ಅಥವಾ ಹೈಟ್ ಅನ್ನು ಬಿಡ್ತಾರಾ, ಅಥವಾ ಚೆಸ್ಟ್ ಅನ್ನು ಚೆಕ್ ಮಾಡ್ತಾರಾ ಅಂತ ಕಮೆಂಟ್ ಮಾಡ್ತಿದ್ರಿ. ಫಿಸಿಕಲ್ ಸ್ಟ್ಯಾಂಡರ್ಡ್ ಅಲ್ಲಿ ಮೊದಲಿಗೆ ನಮ್ಗೆ ಏನ್ ಚೆಕ್ ಮಾಡ್ತಾರಂದ್ರ ಒಂದು ಹೈಟ್ ಅನ್ನ ಚೆಕ್ ಮಾಡ್ತಾರೆ. ಹೈಟ್ ಅನ್ನ ಚೆಕ್ ಮಾಡ್ತಾರಂದ್ರೆ ಇಲ್ಲಿ ನಮ್ದು ಎಷ್ಟು ಮ್ಯಾಕ್ಸಿಮಮ್ ಹೈಟ್ ಇರ್ಬೇಕಂದ್ರೆ ಇಲ್ಲಿ 170 ನಮ್ದ ಹೈಟ್ ಇರಬೇಕು. ಹಾಗೆ ಈ ಹೈಟ್ ಚೆಕ್ ಮಾಡಿದ ನಂತರ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾರ, ಚೆಸ್ಟ್ ಅನ್ನ ಚೆಕ್ ಮಾಡ್ತಾರೆ. ಎರಡನೇದಾಗಿ ಚೆಸ್ಟ್ ಅನ್ನ ಚೆಕ್ ಮಾಡ್ತಾರೆ. ನಾರ್ಮಲ್ ಆಗಿ ನಮ್ ಚೆಸ್ಟ್ ಏಟ್ ಇರ್ಬೇಕಂದ್ರೆ 80 ಇಂದ ಎಕ್ಸ್ಟೆನ್ಷನ್ ಮಾಡಿದಪ್ಪ ಅಂದ್ರೆ 85 ನಮ್ದೊಂದು ಚೆಸ್ಟ್ ಆಗಬೇಕು. ನಾರ್ಮಲ್ ಆಗಿ ನಿಂದ್ರಿಸಿ ಚೆಕ್ ಮಾಡಿದಾಗ 80ರಿಂದ ಒಂದು ಎದೆಯ ಸುತ್ತಳತೆ ಉಬ್ಬಿಸಿದಾಗ 85 ಆಗಬೇಕು. ಇಲ್ಲಿ 5 ಸೆಂಟಿಮೀಟರ್ ಏನಾಗ್ಬೇಕಂದ್ರೆ ನಮ್ದೊಂದು ಎದೆಯ ಸುತ್ತಳತೆ ಏನಾಗಬೇಕು, ಉಬ್ಬಸ್ಬೇಕಾಗ್ತೈತಿ. ಈ ಹೈಟ್ ಚೆಸ್ಟ್ ಮುಗಿದ ನಂತರ ನಮ್ದೊಂದು ತೂಕವನ್ನ ಏನ್ ಮಾಡ್ತಾರ, ಅವರು ಚೆಕ್ ಮಾಡ್ತಾರ. ಈ ಹೈಟ್ ನೊಳಗಿನೂ ಆಯ್ತು, ಈ ತೂಕದೊಳಗನು ಆಯ್ತು. ಹೈಟಿಗೆ ತಕ್ಕಂತೆ ತೂಕವಿರಬೇಕು. ಒಂದು ವೇಳೆ ಇದೂನು ಜಾಸ್ತಿ ಇದ್ರ ತೆಗೆಯುವ ಸಾಧ್ಯತೆಗಳು ಇರ್ತಾವು. ಹೈಟಿಗೆ ತಕ್ಕಂತೆ ಇದೊಂದು ವೆಯ್ಟ್ ಇತ್ತಪ್ಪ ಅಂದ್ರೆ ಅವರು ಕ್ವಾಲಿಫೈ ಮಾಡುವ ಸಾಧ್ಯತೆ ಇರ್ತೈತಿ. 3 ಆದ ನಂತರ ನಮ್ಗೆ ಎಲ್ಲಿ ಕರ್ಕೊಂಡು ಹೋಗ್ತಾರಂದ್ರೆ ರನ್ನಿಂಗ್ ಗೆ ಕರ್ಕೊಂಡು ಹೋಗ್ತಾರೆ. ರನ್ನಿಂಗ್ ಎಷ್ಟಿದೆ ಸರ್, ಇಲ್ಲಿ 5 ಕಿಲೋಮೀಟರ್ ರನ್ನಿಂಗ್ ಅನ್ನ ನಾವು 24 ನಿಮಿಷದಲ್ಲಿ ಏನ್ ಮಾಡ್ಬೇಕು, ಈ ಒಂದು 5 ಕಿಲೋಮೀಟರ್ ಅನ್ನ ಕವರ್ ಮಾಡಬೇಕು. 5 ಕಿಲೋಮೀಟರ್ 24 ನಿಮಿಷದಲ್ಲಿ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ 1 ಸೆಕೆಂಡ್ ಕೂಡ ಜಾಸ್ತಿ ಆದ್ರೂ ನಮ್ಗೆ ಏನ್ ಮಾಡಲ್ಲ, ಇಲ್ಲಿ ಕ್ವಾಲಿಫೈ ಮಾಡಲ್ಲ ಅವರು. ಅದಕ್ಕೆ ಏನ್ ಮಾಡ್ರಿ, ಫಿಸಿಕಲ್ ನೀವು ತಯಾರಿಯನ್ನ ನಡೆಸಿ. ಇನ್ನು ಈ ಫಿಸಿಕಲ್ ಆಯ್ತು, ನಮ್ದು ಕ್ವಾಲಿಫೈ ಆಯ್ತು, ನೆಕ್ಸ್ಟ್ ಇಲ್ಲಿ ಕರ್ಕೊಂಡು ಹೋಗ್ತಾರ ಅವರು ಮೆಡಿಕಲ್ ಗೆ ಕರ್ಕೊಂಡು ಹೋಗ್ತಾರ. ಮೆಡಿಕಲ್ ಗೆ ಯಾವಾಗ ಕರ್ಕೊಂಡು ಹೋಗ್ತಾರ ಸರ್, ರನ್ನಿಂಗ್ ಮುಗಿದ ನಂತರನ ಮೆಡಿಕಲ್ ಕರ್ಕೊಂಡು ಹೋಗ್ತಾರ ಅಂತ ಹೇಳಿ ಕೇಳ್ಬಹುದು. ಇಲ್ಲ, ಫಿಸಿಕಲ್ ಎಲ್ಲಾರ್ದು ಮುಗಿದ ನಂತರ ಅದಕ್ಕೂ ಕೂಡ ಏನ್ ಮಾಡ್ತಾರ, ಒಂದಿಷ್ಟು ದಿನ ಬಿಟ್ಟು ಅದಕ್ಕೂ ಒಂದು ಹಾಲ್ ಟಿಕೆಟ್ ಅನ್ನ ಬಿಡ್ತಾರ. ಆ ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡು ನಾವ್ ಎಲ್ಲಿ ಹೋಗ್ಬೇಕು, ಮತ್ತೆ ಒಂದು ಮೆಡಿಕಲ್ ಗೆ ಅಟೆಂಡ್ ಮಾಡ್ಬೇಕಾಗ್ತೈತಿ. ಮೆಡಿಕಲ್ ಅಲ್ಲಿ ಏನ್ ಚೆಕ್ ಮಾಡ್ತಾರ ಸರ್ ಅದನ್ನು ಹೇಳ್ತೀನಿ. ಮೆಡಿಕಲ್ ಅಲ್ಲಿ ಮೊದಲಿಗೆ ಏನ್ ಮಾಡ್ತಾನೆ, ಸ್ಕಿನ್ ಅನ್ನ ಚೆಕ್ ಮಾಡ್ತಾರೆ. ಸ್ಕಿನ್ ಅನ್ನ ಚೆಕ್ ಮಾಡ್ತಾರಂದ್ರೆ ನಮ್ಮ ಮೈ ಮೇಲೆ, ಚರ್ಮದ ಮೇಲೆ ಯಾವ್ದಾದ್ರು ಒಂದು ಮಾರ್ಕ್ ಇದೆಯೋ, ಅಥವಾ ಏನಾದ್ರು ಕಲೆ ಇದೆಯೋ, ಅವಕ್ಕೂ ಕೂಡ ಅದರಿಂದ ಪ್ರಾಬ್ಲಮ್ ಏನಾದ್ರು ಆಗ್ತದೋ ಅದನ್ನು ಕೂಡ ಏನ್ ಮಾಡ್ತಾರ, ಚೆಕ್ ಮಾಡ್ತಾರೆ. ಕೆಲವರು ಏನ್ ಮಾಡಿರ್ತಾರೆ ಅಂದ್ರೆ ಕೈ ಮೇಲೆ ಆಗ್ಲಿ, ಕಾಲ್ ಮೇಲೆ ಆಗ್ಲಿ ಅಂಚಿ ಬಟ್ಟನ್ನ ಹಾಕ್ಸ್ಕೊಂಡಿರ್ತೀರಿ, ಟ್ಯಾಟೋವನ್ನ ಹಾಕಿಸ್ಕೊಂಡಿರ್ತೀರಿ. ಆ ಟ್ಯಾಟೋವನ್ನ ನೀವು ಮೆಡಿಕಲ್ ಹೋಗೋಕ್ಕಿಂತ ಮುಂಚೆ ರಿಮೂವ್ ಮಾಡಿಸ್ಕೊಂಡು ಹೋಗಿ. ಲೇಸರ್ ಇಂದ ಎಲ್ಲಾದ್ರೂ ರಿಮೂವ್ ಮಾಡ್ತಾರ, ಅಲ್ಲಿ ನೀವೇನ್ ಮಾಡ್ರಿ, ರಿಮೂವ್ ಮಾಡ್ಕೊಂಡು ಹೋಗಿ. ಕೆಲವ್ರು ಏನಂದ್ರ ಟ್ಯಾಟೋ ನಡಿತೈತಿ ಅಂತ ಹೇಳಿ ನೀವೇನಾದ್ರೂ ಹಂಗೆ ಹೋದ್ರೆ ಅಲ್ಲಿ ಕೂಡ ಫೇಲ್ ಮಾಡುವ ಸಾಧ್ಯತೆ ಇದೆ.
ಟ್ಯಾಟೋ ಹಾಕಿಸ್ಕೊಂಡು ಹೋದ್ಯಪ್ಪ ಅಂದ್ರೆ ನಮ್ಮ 100% ಆಗಿ ಫೇಲ್ ಮಾಡ್ತಾರೆ. ಹಾಗೆ ಹಾರ್ಟ್ ಬೀಟ್ ಅನ್ನ ಚೆಕ್ ಮಾಡ್ತಾರೆ, ನಮ್ಮ ಇದೆಯ ಬಡಿತ ಎಷ್ಟಿದೆ ಅನ್ನೋದು ಕೂಡ ಏನ್ ಮಾಡ್ತಾರ ಚೆಕ್ ಮಾಡ್ತಾರ. ಅಲ್ಲಿ ಮೆಡಿಕಲ್ ಹೋಗುವ ವೇಳೆಯಲ್ಲಿ ನಾವು ಭಯ ಪಡಬಾರದು. ಭಯ ಪಟ್ಟಿವಪ್ಪ ಅಂದ್ರೆ ಹೆಚ್ಚಾಗಿ ಹಾರ್ಟ್ ಬೀಟ್ ಹೊಡ್ಕೊಳಕ್ ಸ್ಟಾರ್ಟ್ ಆಗ್ತೈತಿ, ನಮ್ಮ ಮುಖದಲ್ಲಿ ಆಗಲಿ ನಮ್ಮ ಮೈಯಲ್ಲಿ ಒಂದು ಬೆವರು ಬಿಡಾಕ್ ಸ್ಟಾರ್ಟ್ ಆಗ್ತೈತಿ. ಅವಾಗ ನೀವು ಅಲ್ಲಿ ಹೋಗುವಾಗ ಫ್ರೀ ಆಗಿ ಹೋಗಿ, ಯಾವುದೇ ಹೆದರುವ ಅವಶ್ಯಕತೆ ಇಲ್ಲ. ಆಮೇಲೆ ಇಲ್ಲಿ ಕಲರ್ ವಿಷನ್ ಅನ್ನ ಚೆಕ್ ಮಾಡ್ತಾರೆ. ಕಲರ್ ವಿಷನ್ ಅಂದ್ರೆ ಈ ತರನಾಗಿ ಒಂದು ಪೇಪರ್ ಅಲ್ಲಿ ಒಂದು ಕಲರ್ ಕೊಟ್ಟಿರ್ತಾರೆ, ಆ ಕಲರ್ ಅಲ್ಲಿ ಯಾವುದೋ ಒಂದು ನಂಬರ್ ಅನ್ನ ಬರೆದಿರ್ತಾರೆ. ಆ ನಂಬರ್ ಅನ್ನ ಅವ್ರು ಕೇಳ್ತಾರೆ, ಆ ನಂಬರ್ ನಾವೇನ್ ಮಾಡ್ಬೇಕು ಹೇಳ್ಬೇಕಾಗ್ತೈತಿ. ಕಲರ್ ವಿಷನ್ ಅಲ್ಲಿ ಚೆಕ್ ಮಾಡ್ತಾರ. ಆಮೇಲೆ ನಿಯರ್ ವಿಷನ್ ಅಂತಂದ್ರೆ ಇಲ್ಲಿ ಸಮೀಪ ದೃಷ್ಟಿ ಮತ್ತು ದೂರ ದೃಷ್ಟಿ ಅಂತ ಹೇಳಿ ಕರಿತೀವಲ್ಲ, 6x6, 6x9, 6x12. ಸರ್, ಇದು ನಿಯರ್ ವಿಷನ್ ಮತ್ತು ಲಾಂಗ್ ವಿಷನ್ ಚೆಕ್ ಮಾಡ್ತಾರಂದ್ರೆ, ಈಗ 6x6 ಇಲ್ಲಿ ಒಂದು ಬೋರ್ಡ್ ಅನ್ನ ಹಾಕಿರ್ತಾರ. ಇಲ್ಲಿ 6x6 ಅದೊಂದು ಮಾರ್ಕ್ ಮಾಡಿರ್ತಾರ, 6x9 ಅದೊಂದು ಮಾರ್ಕ್ ಮಾಡಿರ್ತಾರ, 6x12 ಅದೊಂದು ಮಾರ್ಕ್ ಮಾಡಿರ್ತಾರ. ಇಲ್ಲಿ 6x12 ಚೆಕ್ ಮಾಡುವಾಗ ಅವರು ಇಲ್ಲಿಂದ ಚೆಕ್ ಮಾಡ್ತಾರ, ಆಮೇಲೆ 9 ಚೆಕ್ ಮಾಡೋ ಮುಂದಾಗ ಇಲ್ಲಿಂದ ಮಾಡ್ತಾರ, ಆಮೇಲೆ 6 ಚೆಕ್ ಮಾಡೋ ಮುಂದಾಗ ಇಲ್ಲಿಂದ ಮಾಡ್ತಾರ. ಇಲ್ಲಿ ಏನು ಬರ್ದಿರಂಗಿಲ್ಲ, ಅವರು ಅಲ್ಫಾಬೆಟ್ಸ್ ಆಗ್ಲಿ ನಂಬರ್ಸ್ ಗಳಾಗ್ಲಿ ಇಲ್ಲಿ ಬರ್ದಿರ್ತಾರ, ಅವ್ಕೂರ್ನ ಚೆಕ್ ಮಾಡ್ತಾರ. ಸರ್, ಎರಡೂ ಕಣ್ಣಿಂದ ಚೆಕ್ ಮಾಡ್ತಾರ ಅಥವಾ ಒಂದೇ ಕಣ್ಣಿನಿಂದ ಚೆಕ್ ಮಾಡ್ತಾರ? ಇಲ್ಲಿ ಎರಡನ್ನೂ ಚೆಕ್ ಮಾಡ್ತಾರ. ಫಸ್ಟ್ ಏನ್ ಮಾಡ್ತಾರ, ಎರಡೂ ಕಣ್ಣಿಂದ ಚೆಕ್ ಮಾಡ್ತಾರ. ಆಮೇಲೆ ಒಂದು ಕಣ್ಣನ್ನ ಮುಚ್ಚಿ ಮತ್ತೊಂದು ಕಣ್ಣಿಲೆ ನೋಡ್ಬೇಕು. ಅದು ಆದ ನಂತರ ಯಾವ ಕಣ್ಣನ್ನ ತೆರೆದಿರ್ತೀವಲ್ಲ ಆ ಕಣ್ಣನ್ನ ಮುಚ್ಚಿ ಮತ್ತೆ ಮುಚ್ಚಿದಂತ ಕಣ್ಣಿನಿಂದ ನಾವೇನ್ ಮಾಡ್ಬೇಕು ನೋಡ್ಬೇಕಾಗ್ತೈತಿ. ನೀವು ಕಣ್ಣು ಮುಚ್ಚುವಾಗ ಏನ್ ಮಾಡ್ರಿ, ಅದ್ರ ಮೇಲೆ ರೆಫೆ ಮೇಲೆ ಏನ್ ಮಾಡ್ಕೋಬೇಡ್ರಿ, ಕೈಯನ್ನ ಇಟ್ಕೋಬೇಡ್ರಿ. ಜಸ್ಟ್ ಆ ಕಣ್ಣು ಓಪನ್ ಇರ್ಲಿ. ಆ ಕಣ್ಣು ಮುಚ್ಚಿದೀವಪ್ಪ ಅಂದ್ರೆ ನೆಕ್ಸ್ಟ್ ಟೈಮ್ ಏನಿಲ್ಲ, ಈ ಕಣ್ಣನ್ನ ಮುಚ್ಚಿ ಆ ಮುಚ್ಚಿದಂತ ಕಣ್ಣಿನಿಂದ ನಮ್ಗೇನಾಗಲ್ಲ, ನೋಡಕ್ಕಾಗಲ್ಲ, ಬ್ಲರ್ನ್ ಆಗಿ ಕಾಣ್ತೈತಿ. ಅದಕ್ಕೆ ಆ ಕಣ್ಣನ್ನ ನೀವು ಮುಚ್ಚಾಕ್ ಹೋಗ್ಬೇಡ್ರಿ. ಜಸ್ಟ್ ಇಷ್ಟ ಹಿಡ್ಕೋರಿ. ಒಂದೊಂದ್ ಕಡೆ ಏನಿದೆ ಅಂದ್ರೆ ಅವರೇ ತಮ್ಮದೇ ಆದಂತ ಅವರು ಸೈನಿಕರು ಇರ್ತಾರಲ್ಲ, ಅವರೇ ಒಂದು ಪೇಪರ್ ಆಗ್ಲಿ ಅಥವಾ ಒಂದು ರಟ್ಟನ್ನಾಗ್ಲಿ ಹಿಡಿತಾರ. ಅವ್ರು ಹಿಡಿಯೋ ಮುಂದಾಗೂ ನೀವೇನ್ ಮಾಡ್ರಿ, ಒಂದ್ ವೇಳೆ ಕಣ್ಣುಗಳು ಮುಚ್ಚುವ ಸಾಧ್ಯತೆ ಇತ್ತಪ್ಪ ಅಂದ್ರೆ ಅವ್ರಿಗೆ ಹೇಳ್ರಿ, ನಿಮ್ಗೆ ಯಾವ ತರನಾಗಿ ಬೇಕಲ್ಲ ಆ ತರನಾಗಿ ಹಿಡಿಸಿದ್ರಪ್ಪ ಅಂದ್ರೆ ಕಣ್ಣು ಮುಚ್ಚಲಾರಂಗ, ಯಾವ ತರನಾಗಿ ಅಂದ್ರೆ ಕಣ್ಣು ಬಿಡ್ರಿ ಅಂತಲ್ಲ, ಕಣ್ಣು ಮುಚ್ಚಲಾರಂಗ ನೀವೇನ್ ಮಾಡ್ರಿ ಇಲ್ಲಿ ನೋಡ್ಕೋಬೇಕಾಗ್ತೈತಿ. ಇನ್ನ ನೋಕ್ನಿ ಒಳಗಡೆ ತೆಗೆಯೋ ಸಾಧ್ಯತೆನೂ ಹೆಚ್ಚೈತಿ. ನೋಕ್ನಿ ಅಂದ್ರೆ ಏನು? ಈಗ ನಾವು ಎರಡು ಪಾದಗಳನ್ನ ಹಚ್ಚಿ ಕೇಸಿಂತ್ರ ಇಲ್ಲಿ ಮೊಣಕಾಲ್ ಮಂಡಿ ಇದೆಯಲ್ಲ ಅಲ್ಲಿ ಕೂಡಬಾರದು. ಅಲ್ಲಿ ಜಸ್ಟ್ ಏನಾಗ್ಬೇಕಂದ್ರ ಒಂದು ಜೆರಾಕ್ಸ್ ಪೇಪರ್ ಹೋಗುವಷ್ಟು ಗ್ಯಾಪ್ ಇರಬೇಕು. ಅದಕ್ಕಿಂತ ಹೆಚ್ಚಿದ್ರು ನಡೀತದ. ಅದಕ್ಕಿಂತ ಹೆಚ್ಚಂದ್ರ ಒಂದೊಂದಕ್ಕೆ ಏನಲ್ಲ, ಓವರ್ ನೌಕಣಿ ಇದ್ರೂ ಕೂಡ ಏನ್ ಮಾಡ್ತಾರ, ತೆಗಿತಾರ. ಓವರ್ ನೌಕಣಿ ಅಂದ್ರೆ ಏನು, ಈಗ ನಾವು ಬಂಕಟಗಾಲ ಅಂತ ಕರಿತೀವಲ್ಲ ಆ ತರನಾಗಿ ಇದ್ರೂ ಕೂಡ ಏನ್ ಮಾಡ್ತಾರೆ, ಇಲ್ಲಿ ತೆಗಿತಾರ. ಜಸ್ಟ್ ಏನಿರ್ಬೇಕು, ಒಂದ್ 4 ಬಳ್ ಹೋಗುವಷ್ಟಿದ್ರ ನಡೀತದ. ಅದಕ್ಕಿಂತ ಹೆಚ್ಚಾದ್ರ ಅವರು ಸ್ಕ್ಯಾನ್ ಮಾಡಿ ಓವರ್ ನೌಕಣಿ ಅಂತನೂ ಕೂಡ ಏನ್ ಮಾಡ್ತಾರ, ತೆಗಿತಾರ. ಹಾಗೆ ಇನ್ನ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ. ಇಲ್ಲಿ ಬ್ಲಡ್ ಟೆಸ್ಟ್ ಯಾಕೆ ಮಾಡ್ತಾರಂದ್ರೆ, ನಮಗೆ ಶುಗರ್ ಇದೆಯೋ, BP ಇದೆಯೋ, ಮತ್ತೇನಾದ್ರೂ ಏನೇ ಬೇರೆ ಬೇರೆ ರೋಗಗಳಿದೆಯೋ ಅನ್ನೋದು ಕೂಡ ಏನ್ ಮಾಡ್ತಾರ, ಚೆಕ್ ಮಾಡ್ತಾರ. ಹಾಗೆ ಯೂರಿನ್ ಟೆಸ್ಟ್ ಕೂಡ ಮಾಡ್ತಾರ. ಆಮೇಲೆ ಇವು ಎಲ್ಲಾ ಆದ ನಂತರ ನಿಮ್ದು ಕ್ವಾಲಿಫೈಡ್ ಆದ್ರೆ ಕ್ವಾಲಿಫೈಡ್ ಅಂತೇಳಿ ಬರ್ ಕಳಿಸ್ತಾರ. ಈಗ ಫಿಸಿಕಲ್ ಆಯ್ತು, ಮೆಡಿಕಲ್ ಆಯ್ತು, ಇಷ್ಟೇ ನಮ್ ಜಾಬ್ ಆಯ್ತು ಅಂತ ಹೇಳಿ ತಿಳ್ಕೊಬೇಡ್ರಿ. ಇನ್ನ ಇದ್ರ ಮೇಲೆ ಇರುವಂತದ್ದು ಯಾವ್ದಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಕರೀತಾರ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಕರೀತಾರ್ರಿ? ಇವಾಗ್ಲೇ ಕರೀತಾರೋ ಏನ್ ಇದಕ್ಕೂ ಟೈಮ್ ಕೊಡ್ತಾರೋ? ಅದಕ್ಕೂ ಕೂಡ ನಿಮ್ಗೆ ಏನ್ ಮಾಡ್ತಾರ, ಟೈಮ್ ಕೊಡ್ತಾರ. ಈ ಮೆಡಿಕಲ್ ಒಳಗಡೆ ಏನ್ ಮಾಡಲ್ಲ, ಚೆಕ್ ಮಾಡಲ್ಲ. ಇವಾಗ ಜಸ್ಟ್ ಈ ಮೆಡಿಕಲ್ ಚೆಕ್ ಮಾಡಿದ ನಂತರ ಡಾಕ್ಯುಮೆಂಟ್ಸ್ ಗೆ ಮತ್ತೆ ಬೇರೆ ಸಮಯವನ್ನ ನಿಮ್ಗೆ ಮಾಡ್ತಾರ, ಕೊಡ್ತಾರ. ಡಾಕ್ಯುಮೆಂಟ್ಸ್ ಅಲ್ಲಿ ಏನೇನ್ ಚೆಕ್ ಮಾಡ್ತಾರೆ, ಏನೇನ್ ಮಿಸ್ಟೇಕ್ ಗಳಾಗಿರ್ತಾವು, ಆ ಮಿಸ್ಟೇಕ್ ಗಳನ್ನ ನೀವೇನ್ ಮಾಡ್ರಿ, ಮೆಡಿಕಲ್ ಆದ ತಕ್ಷಣ ತಿದ್ದುಕೊಂಡು ಹೋಗ್ಬೇಕಾಗ್ತೈತಿ. ಅಲ್ಲಿ ಹೋಗಿ ನಂದು ಅದು ಮಿಸ್ಟೇಕ್ ಆಗೈತಿ, ಇದು ಮಿಸ್ಟೇಕ್ ಆಗೈತಿ ಅಂದ್ರೆ ಅವ್ರು ಯಾವುದೇ ರೀಸನ್ ಗಳನ್ನ ಅವ್ರ ಏನ್ ಮಾಡಲ್ಲ, ಕೇಳಂಗಿಲ್ಲ. ಡಾಕ್ಯುಮೆಂಟ್ಸ್ ಏನೇನು ಒಯ್ಬೇಕಂದ್ರೆ, ನಾವು ಅಪ್ಲಿಕೇಶನ್ ಹಾಕುವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಹಾಕಿರ್ತೀವಿ, ನಮ್ಮ ಕೆಟಗರಿಗೆ ತಕ್ಕಂತೆ ನಾವು SC ಇದ್ರ ಕಾಸ್ಟ್ ಇನ್ಕಮ್ ಹಾಕಿರ್ತೀವಿ, OBC ಇದ್ರ OBC ಸರ್ಟಿಫಿಕೇಟ್ ಹಾಕಿರ್ತೀವಿ, ಇನ್ನ EWS ಇದ್ರ EWS ಹಾಕಿರ್ತೀವಿ. ಹಾಗೆ ನೀವು ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಅಲ್ಲಿ ಹಾಕಿರ್ತೀರಿ, ಯಾವ್ದನ್ನ ಕೊಟ್ಟಿರ್ತೀರಿ, ಯಾವ್ದನ್ನ ಅಪ್ಲೋಡ್ ಮಾಡಿರ್ತೀರಲ್ಲ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಗಳನ್ನ ನಾವ್ ಏನ್ ಮಾಡ್ಬೇಕು, ಒಯ್ಬೇಕಾಗ್ತೈತಿ. ಇಲ್ಲಿ ಮೊದಲಿಗೆ ನಾವೇನ್ ಹೋಗ್ಬೇಕಂದ್ರ ಮಾರ್ಕ್ಸ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾರ. ನಮ್ದು SSLC ಮಾರ್ಕ್ಸ್ ಕಾರ್ಡ್ ಅನ್ನ ಚೆಕ್ ಮಾಡ್ತಾರ. ಹಾಗೆ ಅಲ್ಲಿ ಆ ಮಾರ್ಕ್ಸ್ ಕಾರ್ಡ್ ಮತ್ತೆ ನಮ್ ಕಡೆ ನಮ್ ಫೋಟೋ ಅಥವಾ ನಮ್ ಮುಖ ನೋಡ್ತಾರ. ಮಾರ್ಕ್ಸ್ ಕಾರ್ಡ್ ಒಳಗಿನ ಮುಖ ನಮ್ಮ ಮುಖ ಮ್ಯಾಚ್ ಆಯ್ತಪ್ಪ ಅಂದ್ರೆ ಅದು ಅವ್ರ ಏನು ಮಾಡಲ್ಲ. ಒಂದ್ ವೇಳೆ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನಿಮ್ ಕಡೆ ಎಕ್ಸ್ಟ್ರಾ ಆ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಈಗ ನಾವು ಇದ್ದಂತ ಫೋಟೋನ ಎರಡು ಮ್ಯಾಚ್ ಆಗುವಂತದ ಒಂದ್ ಅಥವಾ ಎರಡು ಫೋಟೋಗಳನ್ನ ನೀವೇನ್ ಮಾಡ್ರಿ, ತಗೊಂಡ್ ಹೋಗ್ರಿ. ಯಾಕಂದ್ರೆ ನಾವು ಹೋಗುವ ವೇಳೆಯಲ್ಲಿ ಬದಲಾವಣೆ ಆಗಿರ್ತೀವಲ್ಲ, ಅಪ್ಲಿಕೇಶನ್ ಹಾಕುವಾಗ ಸಣ್ಣರ್ ಇರ್ತೀವಿ, ಈಗ ಒಂದ್ 4-5 ತಿಂಗಳು ಬಿಟ್ಟು ನೋಡಿದ್ಯಪ್ಪ ಅಂದ್ರೆ ಮತ್ತೆ ಬದಲಾವಣೆ ಆಗಿರ್ತೀವಿ. ಕೆಲವೊಬ್ಬರಿಗೆ ಗಡ್ಡ ಬಂದಿರ್ತಾವ, ಕೂದಲ ಜಾಸ್ತಿ ಬಿಟ್ಟಿರ್ತೀವಿ. ಆ SSLC ಇದ್ದಾಗ ಎಲ್ಲಾನು ತಗಸ್ಕೇಸಿಂದ್ರ ಗಡ್ಡ ಮತ್ತು ಕೂದಲಗಳನ್ನ ತಗಸಿ ಫೋಟೋ ಹೊಡ್ಸಿರ್ತೀವಲ್ಲ, ಅಲ್ಲಿ ಚಂದ ಕಾಣ್ತಿರ್ತೀವಿ. ಅದಕ್ಕೆ ಇದು ಮ್ಯಾಚ್ ಆಗ್ಲಿಲ್ಲ ಅಂತಂದ್ರ ನೀವು ಜೊತೆಗೆ ಏನ್ ಮಾಡ್ರಿ, ಒಂದೆರಡು ಫೋಟೋಗಳನ್ನ
ತಗೊಂಡ್ ಹೋಗ್ರಿ. ಹಾಗೆ ಅಲ್ಲಿ ನಿಮ್ಗೆ ಸಿಗ್ನೇಚರ್ನು ಕೂಡ ಮಾಡ್ಸಾಕಸ್ತಾರ ಅವರು. ಅಲ್ಲಿ ಮೊದಲಿಗೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ತರನಾಗಿ ಸಿಗ್ನೇಚರ್ ಮಾಡಿರ್ತಿರಲ್ಲ ಅದೇ ತರನಾಗಿ ಸಿಗ್ನೇಚರ್ನು ಕೂಡ ನೀವು ಮಾಡ್ರಿ. ಕಾಸ್ಟ್ ಇನ್ಕಮ್ ಮತ್ತು SSLC ಮಾರ್ಕ್ಸ್ ಕಾರ್ಡ್ ಒಳಗಡೆ ಏನು ಮಿಸ್ಟೇಕ್ಗಳಾಗಿರ್ತಾವು, ಹಾಗೆ ಈ ಕಾಸ್ಟ್ ಇನ್ಕಮ್ ಮತ್ತು ಈ ಆಧಾರ್ ಕಾರ್ಡ್ ಒಳಗಡೆ ಏನ್ ಮಿಸ್ಟೇಕ್ಗಳು ಮಾಡಿರ್ತೀವಿ ಅಂತಂದ್ರೆ, SSLC ಮಾರ್ಕ್ಸ್ ಕಾರ್ಡ್ ಒಳಗಡೆ ಹೆಂಗಿರ್ತೈತಿ ಅಂದ್ರೆ ನಮ್ಮ ಹೆಸರು, ನಮ್ಮ ತಂದೆಯ ಹೆಸರು, ನಮ್ಮ ಅಡ್ಡ ಹೆಸರು ಇರ್ತೈತಿ. ಹಾಗೆ ಈ ಕಾಸ್ಟ್ ಇನ್ಕಮ್ ಒಳಗಡೆ ಏನ್ ಇರ್ತೈತಪ್ಪ ಅಂದ್ರೆ ಜಸ್ಟ್ ನಮ್ಮ ಹೆಸರು, ನಮ್ಮ ಅಡ್ಡ ಹೆಸರು ಇರ್ತೈತಿ. ಇಲ್ಲಿ ಫಾದರ್ ನೇಮ್ ಫುಲ್ ಆಗಿರ್ತೈತಿ, ಇಲ್ಲಿ ಫಾದರ್ ನೇಮೇ ಇರೋದಿಲ್ಲ. ಹಾಗೆ ಇಲ್ಲಿ ಆಧಾರ್ ಕಾರ್ಡ್ ಒಳಗಡೆ ಏನಿರ್ತೈತಿ ಅಂದ್ರೆ ನಮ್ ನೇಮು ಇರ್ತೈತಿ, ನಮ್ ಫಾದರ್ ನೇಮ್ ಜಸ್ಟ್ ಶಾರ್ಟ್ ಆಗಿ ಇರ್ತೈತಿ. ಶಾರ್ಟ್ ಅಂದ್ರ ಈಗ ಯಾವುದೇ ಒಂದು ಉದಾಹರಣೆಗೆ ಈಗ ಉದಯ್ ಅಂತ ತಗೊಂಡಿವಿ ಅಂದ್ರೆ ಒಂದೇ ಇರ್ತೈತಿ ಅಲ್ಲಿ, ಮತ್ ಮುಂದೆ ಇರ್ತೈತಿ ಇಲ್ಲಿ ನಮ್ ಅಡ್ರೆಸ್ ಇರ್ತೈತಿ. ಈ ತರನಾಗಿ ಸಮಸ್ಯೆಗಳು ಇದ್ರೂ ಕೂಡ ಅವ್ರ ಏನ್ ಮಾಡಲ್ಲ, ಕಂಪೇರ್ ಮಾಡೋದಿಲ್ಲ. ನೀವು ಅದಕ್ಕೇನ್ ಮಾಡ್ರಿ, ನಿಮ್ಮ SSLC ಗೆ ತಕ್ಕಂತೆ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡ್ಕೋರಿ. ಈ ಕಾಸ್ಟ್ ಇನ್ಕಮ್ ಅಥವಾ ಈ ಆಧಾರ್ ಕಾರ್ಡ್ ಆರಾಮಾಗಿ ತಿದ್ದುಪಡಿಗಳನ್ನ ನಾವು ಮಾಡಿಸಬಹುದು. ಈ ತರನಾಗಿ ಸಣ್ಣ ಸಣ್ಣ ಮಿಸ್ಟೇಕ್ ಗಳನ್ನ ಮಾಡಿದ್ದೀವಪ್ಪ ಅಂದ್ರ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಒಳಗಡೆನೂ ಕೂಡ ನಾವು ಫೇಲ್ ಆಗುವ ಸಾಧ್ಯತೆಗಳನ್ನು ಜಾಸ್ತಿ ಇರ್ತೈತಿ. ಅದಕ್ಕ ನೀವೇನ್ ಮಾಡ್ರಿ, ಕರೆಕ್ಟ್ ಆಗಿ ನಿಮ್ದೊಂದು ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ರಿ. ಯಾವ್ಯಾವ ಸ್ಪೆಲ್ಲಿಂಗ್ ಗಳು ಮಿಸ್ಟೇಕ್ ಅದಾವು ಅಥವಾ ಯಾವ್ದು ಮಿಸ್ಟೇಕ್ ಇದೆ ಅನ್ನೋದು ಕೂಡ ನೀವೇನ್ ಮಾಡ್ರಿ ನೋಡ್ಕೋರಿ. ಒಂದೊಂದು ಸ್ಪೆಲ್ಲಿಂಗ್ ಕೂಡ ಅವ್ರ ಏನ್ ಮಾಡ್ತಾರೆ ನೋಡ್ತಾರೆ, ಒಂದೊಂದು ಸ್ಪೆಲ್ಲಿಂಗ್ ನೀವೇನ್ ಮಾಡ್ರಿ ಚೆಕ್ ಮಾಡ್ಕೋಬೇಕಾಗ್ತೈತಿ. ಕೆಲವೊಂದು ಇನ್ಕಮ್ ಕಾಸ್ಟ್ ಏನಿರ್ತೈತಲ್ಲ ಅವ್ರದ್ದು ಡೇಟ್ ಎಕ್ಸ್ಪೈರ್ ಆಗಿರ್ತೈತಿ. ಅಪ್ಲಿಕೇಶನ್ ಹಾಕುವಾಗ ನಿಮ್ದು ಇನ್ನೂ ಒಂದ್ ತಿಂಗಳು ಅಥವಾ 15 ದಿನ ಇರ್ತೈತಿ, ಅದೇ ಒಂದು ಕಾಸ್ಟ್ ಇನ್ಕಮ್ ಅನ್ನ ನೀವು ಹಾಕಿಬಿಟ್ಟಿರ್ತೀರಿ. ಅದು ನಾವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಹೋಗುವಾಗ ಆ ಒಂದು ಡೇಟ್ ಎಕ್ಸ್ಪೈರ್ ಆಗಿರ್ತೈತಲ್ಲ ಅದಕ್ಕೂ ಕೂಡ ನಾವೇನ್ ಮಾಡ್ಬೇಕು, ಹೊಸ ಕಾಸ್ಟ್ ಇನ್ಕಮ್ ಅನ್ನ ತೆಗೆಸ್ಕೊಂಡು ಕೋರ್ಟ್ ಇಂದ ಒಂದು ಬಾಂಡ್ ಮಾಡಿಸ್ಕೊಂಡು ಹೋಗ್ರಿ. ನೀವು ಕೋರ್ಟ್ ಇಂದ ಒಂದು ಬಾಂಡ್ ಅಪ್ಡೇಟ್ ಇತ್ತಪ್ಪ ಅಂದ್ರೆ ಅದಕ್ಕೂ ಕೂಡ ಏನ್ ಮಾಡ್ತಾರೆ, ಇಲ್ಲಿ ಅಲಾವನ್ನ ತಗೋತಾರ. ಅಂದ್ರೆ ನಾವು ಅಪ್ಲಿಕೇಶನ್ ಹಾಕುವಾಗ ಈಗ ಈ ಒಂದು ಕಾಸ್ಟ್ ಇನ್ಕಮ್ ಡೇಟ್ ಮುಕ್ತಾಯವಾಗಿದೆ, ಇವಾಗ ನಾವು ಹೊಸ ಕಾಸ್ಟ್ ಇನ್ಕಮ್ ಹಾಕಿದೀನಿ ಅಂತ ಹೇಳಿ ನೀವು ಕೋರ್ಟ್ ಒಳಗಡೆ ಹೇಳಿದ್ರಪ್ಪ ಅಂದ್ರೆ ಅವರು ನಿಮ್ಗ ವಕೀಲರು ಏನ್ ಮಾಡ್ತಾರ, ಬಾಂಡ್ ಮಾಡಿ ಕೊಡ್ತಾರ. ಆ ಬಾಂಡ್ ತಗೊಂಡ್ ಹೋಗಿಪ್ಪ ಅಂದ್ರೆ ಅಲಾವ್ ಮಾಡಿಕೊಡ್ತಾರ. ಫಿಸಿಕಲ್ ಆಯ್ತು, ಮೆಡಿಕಲ್ ಆಯ್ತು, ಡಾಕ್ಯುಮೆಂಟ್ಸ್ ನಾವ್ ಏನೇನ ಮಿಸ್ಟೇಕ್ ಮಾಡಬಾರ್ದು, ಏನೇನ ತೆಗೆದುಕೊಂಡು ಹೋಗ್ಬೇಕು ಅದನ್ನ ನಿಮ್ಗೆ ಏನ್ ಮಾಡೀನಿ ಈಗ ಹೇಳಿನಿ. ಇದು ಆದ ನಂತರ ಇಷ್ಟಕ್ಕೆ ಸೆಲೆಕ್ಷನ್ ಆಗಲ್ಲ, ಇದು ಆದ ನಂತರ ಇನ್ನೊಂದು ಇದೆ, ಫೈನಲ್ ಮೆರಿಟ್ ಆಗಿ ಬರಬೇಕು. ಇವಾಗ ನಿಮ್ದು 45ಕ್ಕೆ ಈ ಒಂದು ಫಿಸಿಕಲ್ ಆಯ್ತಂದ್ರೆ ಫೈನಲ್ ಮೆರಿಟ್ ಏನಾಗ್ಬೋದು, ಒಂದು 5ರಿಂದ ಒಂದು 10 ಮಾರ್ಕ್ಸ್ ಏನಾಗ್ಬೋದು ಜಾಸ್ತಿ ಆಗ್ಬೋದು. ಯಾಕಂದ್ರೆ ಅಲ್ಲಿ 1:10 ಇದೆ. ಒಂದು ಸೀಟಿಗೆ 10 ಮಂದಿ ಏನ್ ಮಾಡ್ತಾರ, ಕಾಂಪಿಟೇಷನ್ ಕೊಡ್ತಾರ. ಹಾಗಾಗಿ ಈ 1:10 ಮಂದಿ ಒಳಗಡೆ ಬಾಳ ಅಂದ್ರೆ ಒಂದು 5ರಿಂದ 6 ಮಂದಿ ಫೇಲ್ ಆದ್ರು ನೀವಿನ್ನ ಎಷ್ಟ್ ಮಂದಿ ಉಳ್ಕೊಂಡಿರ್ತೀರ ಅಂದ್ರೆ ಇನ್ನು 4 ಮಂದಿ ಏನ್ ಮಾಡಿರ್ತೀರಿ, ಉಳ್ಕೊಂಡಿರ್ತೀರಿ. ಈ 4 ಮಂದಿ ಒಳಗಡೆ ನಿಮ್ದು ಯಾರ್ದು ಹೆಚ್ಚಿಗೆ ಸ್ಕೋರ್ ಇತ್ತಲ್ಲ ಆ ಒಂದು ಹುಡುಗನಿಗೆ ಇಲ್ಲಿ ಏನ್ ಮಾಡ್ತಾರಂದ್ರೆ ಆಯ್ಕೆ ಮಾಡ್ಕೊಂತಾರ. ಹಾಗಾಗಿ ನೀವೇನ್ ಮಾಡ್ರಿ, ಯಾವುದೇ ಮಿಸ್ಟೇಕ್ ಗಳನ್ನ ಮಾಡದೆ ನಿಮ್ಮ ದಿನನಿತ್ಯದ ಫಿಸಿಕಲ್ ಪ್ರಾಕ್ಟೀಸ್ ಆಗ್ಲಿ ಅಥವಾ ಈ ನೌಕರಿ ಮೆಡಿಕಲ್ ಪ್ರಾಕ್ಟೀಸ್ ಆಗ್ಲಿ ಅಥವಾ ನಿಮ್ ಎದೆ ಸುತ್ತಳತೆಯನ್ನ ಉಬ್ಬಿಸುವುದಾಗ್ಲಿ, ಕೆಲವೊಬ್ರಿಗೆ ಉಬ್ಸಕ್ಕಾಗಲ್ಲ, ಎದೆ ಸುತ್ತಳತೆ ಎಕ್ಸ್ಟೆನ್ಷನ್ ಮಾಡಕ್ಕಾಗಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡ್ರಿ. ಹಾಗೆ ಕಾಮನ್ ಮಿಸ್ಟೇಕ್ ಡಾಕ್ಯುಮೆಂಟ್ಸ್ ಗಳಲ್ಲಿ ಯಾವ್ಯಾವ ಪ್ರಾಬ್ಲಮ್ ಗಳಿದಾವೆ, ಯಾವ್ಯಾವ ವರ್ಡ್ಸ್ ಗಳು ಮಿಸ್ಟೇಕ್ ಇದಾವೆ, ಯಾವ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ ತಂದೆ ಹೆಸರಾಗ್ಲಿ ನಿಮ್ ತಾಯಿ ಹೆಸರಾಗ್ಲಿ ಪ್ರಾಬ್ಲಮ್ ಇದಾವೆ ಅವ್ರನ್ನು ಕೂಡ ನೀವು ತಿದ್ದುಪಡಿ ಮಾಡ್ಕೋರಿ ಅಂತ ಹೇಳ್ತಾ, ಈಗ ಏನಂದ್ರೆ ಸಂಪೂರ್ಣವಾಗಿ ಈ ಒಂದು SSC GD ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ನೀವು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟವಾದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಈ ಒಂದು SSC GD ಇಂದ ಒಂದು ಹೊಸ ನೋಟಿಫಿಕೇಶನ್ ಏನಾಗಿದೆ, SSC ರಿಸಲ್ಟ್ ಬಗ್ಗೆ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ವಿಡಿಯೋನ ನಾ ಏನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.